ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ಜಾಗತೀಕರಣ ಮತ್ತು ಸಂಸ್ಕೃತಿ ಈ ಲೇಖನದ ಮೇಲೆ 10 ಅಂಕಕ್ಕೆ ಮತ್ತು 5 ಅಂಕಕ್ಕೆ ಪ್ರಶ್ನೆಯನ್ನು ಕೇಳಿದಾಗ ಯಾವ ರೀತಿ ಉತ್ತರವನ್ನು ಬರೀಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಕೊಟ್ಟಿದ್ದೀವಿ, ಅದರ ಮೂಲಕ ನೀವು ವಾಟ್ಸಪ್ ಗ್ರೂಪ್ನ ಜಾಯ್ನ್ ಆಗಿ. ಹಾಗೂ ಡಿಸ್ಕ್ರಿಪ್ಷನಲ್ಲಿ ಯೂಟ್ಯೂಬ್ ಮೆಂಬರ್ಶಿಪ್ ಲಿಂಕ್ನ ಕೊಟ್ಟಿದ್ದೀವಿ. ಸೊ ಮೆಂಬರ್ಶಿಪ್ ತೊಗೊಂಡ್ರೆ ಇದೇ ರೀತಿಯಾದ ಎಲ್ಲ ವಿಷಯಗಳ ಅಕ್ಯುರೇಟ್ ಸಿಲೆಬಸ್ ಪೂರ್ತಿಯಾಗಿ ನೀವು ಅರ್ಥ ಮಾಡಿಕೊಳ್ಳುವ ಹಾಗೆ ಶಾರ್ಟ್ಕಟ್ನಲ್ಲಿ ನಾವು ನಿಮಗೆ ಮೆಥಡ್ ಮಾಡಿ ಕೊಟ್ಟಿದ್ದೀವಿ. ಅದೇ ರೀತಿಯಾಗಿ ಎಕ್ಸಾಮ್ನಲ್ಲಿ ಬೀಳುವಂಥ ಫಿಕ್ಸ್ 100% ಅಕ್ಯುರೇಟ್ ಕ್ವಶನ್ಸ್ಗಳನ್ನೇ ನಾವು ಅಪ್ಲೋಡ್ ಮಾಡ್ತೀವಿ. ನೀವು ಇದಕ್ಕೆ ಪ್ರೂಫ್ ಆಗಿ ಹಳೆ ವಿಡಿಯೋಗಳನ್ನ ಹಳೆ ಕ್ವಶನ್ ಪೇಪರ್ನೊಂದಿಗೆ ಕಂಪೇರ್ ಮಾಡಿ ನೋಡ್ಬೋದು. ಅಕ್ಯುರೇಟ್ ಕ್ವಶನ್ಗಳನ್ನ ಮಾತ್ರ ನಾವು ಕೊಡ್ತೀವಿ. ಈಗ ಲೇಖನದ ಕಡೆ ನೋಡೋಣ. ಜಾಗತೀಕರಣ ಮತ್ತು ಸಂಸ್ಕೃತಿ. ಸೊ ಇದಕ್ಕೆ ಮೊದಲಿಗೆ ಏನು ಬರೀಬೇಕಂದ್ರೆ, ಯಾವ ರೀತಿಯಾದ ಜಾಗತೀಕರಣ ಆರಂಭ ಆಯಿತು, ಹೇಗೆ ಬಂತು ಅನ್ನೋದ್ರ ಬಗ್ಗೆ 4 ಪಾಯಿಂಟ್ನಲ್ಲಿ ನೀವು ಬರೀಬೇಕಾಗುತ್ತೆ. ಜಾಗತೀಕರಣ ಮೊದಲು ಆರಂಭವಾಗಿದ್ದು ಸಂಸ್ಕೃತಿಯ ಮೂಲಕವೇ. ಇದಕ್ಕೆ ಉದಾಹರಣೆ ಯುರೋಪಿನ ವಾಸ್ತುಶಿಲ್ಪದಲ್ಲಿ ಗ್ರೀಕ್, ರೋಮನ್ ಮಾತ್ರವಲ್ಲದೆ ಬೇರೆ ಬೇರೆ ದೇಶಗಳ ವಾಸ್ತುಶಿಲ್ಪ ಬಳಸಲಾಗಿದೆ. ಸೊ ಜಾಗತೀಕರಣ ಅನ್ನೋದು ಮೊದಲು ಆರಂಭ ಆಗಿದ್ದು ಸಂಸ್ಕೃತಿಯ ಮೂಲಕ. ಅಂದರೆ ಜಾಗತೀಕರಣ ಅಂದರೆ ಸಿಂಪಲ್ಲಾಗಿ ಏನು ಅರ್ಥ ಮಾಡ್ಕೊಳ್ಳೋದು, ಬೇರೆ ದೇಶದ ವಿಷಯಗಳು ನಮ್ಮ ದೇಶಕ್ಕೆ ಬರೋದು, ಇದೇ ಜಾಗತೀಕರಣ ಅಂತ ಅಂದ್ಕೊಳ್ಳಿ. ಸೊ ಬೇರೆ ದೇಶದಿಂದ ಮೊದಲು ಬಂದಿದ್ದು ಯಾವ ವಸ್ತು ಅಂದರೆ ಸಂಸ್ಕೃತಿ. ಇದಕ್ಕೆ ಉದಾಹರಣೆ ಕೊಟ್ಟಿದ್ದಾರೆ ಲೇಖಕರು. ಯುರೋಪಿನ ಒಂದು ವಾಸ್ತುಶಿಲ್ಪವನ್ನು ನೋಡಿದಾಗ ಆ ಯುರೋಪಿನ ವಾಸ್ತುಶಿಲ್ಪದಲ್ಲಿ ಗ್ರೀಕು, ರೋಮನ್ನು ಮತ್ತು ಬೇರೆ ಬೇರೆ ದೇಶಗಳ ಕಲೆ ಅಲ್ಲಿದೆ. ಸೊ ಇದನ್ನು ನೋಡಿದರೆ ತಿಳ್ಕೊಬೋದು, ಸಾವಿರಾರು ವರ್ಷಗಳ ಹಿಂದೆಯೇ ಜಾಗತೀಕರಣ ಅನ್ನೋದು ಸಂಸ್ಕೃತಿಯ ಮೂಲಕ ಪ್ರಾರಂಭವಾಗಿತ್ತು. 16ನೇ ಶತಮಾನದಿಂದ ಪೂರ್ಣ ಪ್ರಮಾಣದ ಜಾಗತೀಕರಣ ಸಂಸ್ಕೃತಿಯ ಮೇಲೆ ಪ್ರಭಾವ ಬೀರಿತು. 16ನೇ ಶತಮಾನ ಅಂದರೆ ಈಗ ಬ್ರಿಟಿಷರು ಭಾರತವನ್ನು ಹೇಗೆ ಅಥವಾ ಫ್ರೆಂಚ್, ಡಚ್ಚರು ಹೇಗೆ ಬಂದರು, ಸೊ ಈ ರೀತಿಯಾಗಿ ಏನು ವಸಾಹತುಶಾಹಿ ಪ್ರಾರಂಭ ಆಯಿತು. ಮತ್ತೊಂದು ದೇಶವನ್ನು ಗುಲಾಮನನ್ನಾಗಿ ಮಾಡಿಕೊಳ್ಳುವಂಥ ಒಂದು ಪದ್ಧತಿ ಏನು ಪ್ರಾರಂಭ ಆಯಿತು, ಅಲ್ಲಿಂದ ಸಂಸ್ಕೃತಿ ಪೂರ್ತಿಯಾಗಿ ಜಾಗತೀಕರಣಕ್ಕೆ ಒಳಗಾಯಿತು. ವಸಾಹತುಶಾಹಿ ಆಳ್ವಿಕೆಯಲ್ಲಿ ಜ್ಞಾನ, ಪರಂಪರೆ, ಜೀವನದ ಪದ್ಧತಿ, ಕಲೆ, ಸಂಸ್ಕೃತಿ ಪರಸ್ಪರ ವಿಲೀನಗೊಂಡವು. ಹೀಗೆ ಜಾಗತೀಕರಣವು ಪೂರ್ಣವಾಗಿ ಬೆಳೆಯಿತು. ವಸಾಹತುಶಾಹಿ ಅಂದರೆ ಬೇರೆ ದೇಶದವರು ಆಕ್ರಮಣ ಮಾಡಿದಾಗ ಏನಾಯ್ತಂದರೆ, ಆ ಆಕ್ರಮಣ ಬಂದಂಥ ದೇಶದ ಜನರ ಕಲೆ, ಅವರ ಸಂಸ್ಕೃತಿ, ಅವರ ಜೀವನ ಪದ್ಧತಿ, ಅವರ ಜ್ಞಾನ ನಮ್ಮದೊಂದಿಗೆ ವಿಲೀನಗೊಂಡು ಕೂಡಿಕೊಂಡು ಈಗಿರುವಂಥ ನವ ಆಧುನೀಕರಣದ ಜಾಗತೀಕರಣ ಈಗ ಪರಿಚಯ ಆಗಿದೆ. ಇದು ದೇಶೀಯ ಸಂಸ್ಕೃತಿಯನ್ನು ನಾಶ ಮಾಡುವಂಥ ಒಂದು ಪದ್ಧತಿಯಾಗಿದೆ. ಆಗಿನ ಸಮಯದಲ್ಲಿ ಅಷ್ಟು ವಸಾಹತುಶಾಹಿ ಇದ್ದರೂ ಯಾವುದೇ ರೀತಿಯಾದ ಕನ್ವರ್ಟ್ ಮಾಡೋದು ಧರ್ಮವನ್ನು, ಈ ರೀತಿಯಾದಂಥ ಏನೂ ಇದ್ದಿದ್ದಿಲ್ಲ. ಆದರೆ ಈಗ ಇವೆಲ್ಲ ನಡೀತಾ ಇದೆ. ಆದ್ದರಿಂದ ಹಳೆಯ ಜಾಗತೀಕರಣಕ್ಕಿಂತ ಈಗಿನ ನವ ಆಧುನೀಕರಣದ ಜಾಗತೀಕರಣ ಏನಿದೆ, ಸೊ ಇದು ತುಂಬ ಕೆಟ್ಟದ್ದಾಗಿದೆ. ಯಾಕಂದರೆ ಇದು ದೇಶದ ಸಂಸ್ಕೃತಿಯನ್ನು ನಾಶ ಮಾಡಿ ತನ್ನ ಪ್ರಭಾವವನ್ನು ಬೀರುತ್ತೆ. ಆರಂಭ ಆದದ್ದು ಸಾವಿರಾರು ವರ್ಷಗಳ ಹಿಂದೆ ಸಂಸ್ಕೃತಿಯ ಮೂಲಕ. ಸಂಸ್ಕೃತಿಯಿಂದಲೇ ಜಾಗತೀಕರಣ ಪ್ರಾರಂಭ ಆಗಿದ್ದು. 16ನೇ ಶತಮಾನದಿಂದಲೇ ಪೂರ್ತಿಯಾಗಿ ಅದು ಬೆಳೀತು. ಈಗ ಇರುವಂಥ ನವ ಆಧುನೀಕರಣದ ಜಾಗತೀಕರಣ ಏನಿದೆ, ಇದು ನಮ್ಮನ್ನು ನಾಶ ಮಾಡ್ತಾ ಇದೆ. ಸೊ ಇನ್ನು ಅದರ ಲಕ್ಷಣಗಳನ್ನ ಉದಾಹರಣೆ ಸಹಿತವಾಗಿ ನೀವು ಬರೀಬೇಕಾಗತ್ತೆ. 3 ಲಕ್ಷಣಗಳು ಬರುತ್ತೆ. ಮೊದಲನೇ ಲಕ್ಷಣ ಜಾಗತೀಕರಣದ್ದು. ಮೊದಲನೇ ಲಕ್ಷಣ, ಇಂದಿನ ಜಾಗತೀಕರಣವು ಮಾರುಕಟ್ಟೆಯನ್ನು ಅವಲಂಬಿಸಿಕೊಂಡಿದೆ. ಸೊ ಮಾರುಕಟ್ಟೆ ಮೂಲಕ ಈಗ ಜಾಗತೀಕರಣ ನಡೀತಾ ಇದೆ. ಈ ಮಾರುಕಟ್ಟೆಯಲ್ಲಿ ಸಾಹಿತ್ಯ, ಸಂಸ್ಕೃತಿ, ಮಾರಾಟದ ವಸ್ತುಗಳಾಗಿವೆ. ಇದಕ್ಕೆ ಉದಾಹರಣೆ, ಬೆಂಗಳೂರು ಪಂಚತಾರ ಹೋಟೆಲ್ನಲ್ಲಿ ಜೋಳದ ರೊಟ್ಟಿ ವಿಜೃಂಭಿಸುತ್ತಿದೆ. ಕೆಲವೊಂದು ಹೋಟೆಲ್ಗಳಲ್ಲಿ ವಿಭಿನ್ನ ದೇಶಗಳ ತಿಂಡಿ ತಿನಿಸುಗಳು ಏಕಕಾಲಕ್ಕೆ ಲಭ್ಯವಿರುತ್ತದೆ. ಮುಂಬೈ ಮತ್ತು ದೆಹಲಿಯಂತಹ ಮಹಾನಗರಗಳಲ್ಲಿ ನೈಋತ್ಯ ಭಾಗದ ಅಂದರೆ ಈಶಾನ್ಯ ಭಾಗ, ನೈಋತ್ಯ ಭಾಗಗಳ ಫಾಸ್ಟ್ ಫುಡ್ಗಳು ಲಭ್ಯವಿದೆ. ಬೆಂಗಳೂರಿನ ರೇವ್ ಪಾರ್ಟಿಗೆ ಹೋದಾಗ ಬೇಂದ್ರೆಯವರ ಕುರುಡು ಕಾಂಚನ ಪದ್ಯವನ್ನು ಆಧುನಿಕ ತಂತ್ರಜ್ಞಾನದಿಂದ ಸುಶ್ರಾವ್ಯವಾಗಿ ಕೇಳಬಹುದು. ಸೊ ಈ ರೀತಿಯಾಗಿ ಉದಾಹರಣೆಯನ್ನು ಅವರು ಕೊಟ್ಟಿದ್ದಾರೆ. ಅಂದರೆ ಮಾರುಕಟ್ಟೆಯ ಮೂಲಕ ಈಗಿನ ಜಾಗತೀಕರಣ ನಮ್ಮ ಮೇಲೆ ಪ್ರಭಾವ ಬೀರ್ತಾ ಇದೆ. ಇದಕ್ಕೆ ಉದಾಹರಣೆ, ನಾವು ಪಂಚತಾರ 5 ಸ್ಟಾರ್ ಹೋಟೆಲ್ಗೆ ಹೋದಾಗ ಅಲ್ಲಿರುವಂಥ ಜೋಳದ ರೊಟ್ಟಿ, ಬೇರೆ ಬೇರೆ ದೇಶಗಳ ಫುಡ್ಗಳನ್ನು, ಹಣ್ಣುಗಳನ್ನು ಮಾರುಕಟ್ಟೆಯಲ್ಲಿ ಇಟ್ಟಿರ್ತಾರೆ, ಅದನ್ನು ನೋಡ್ಬೋದು. ದೆಹಲಿ, ಮುಂಬೈ ಅಂತ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಈಶಾನ್ಯ ಭಾಗದ ಫಾಸ್ಟ್ ಫುಡ್ಗಳನ್ನು ನಾವು ನೋಡ್ಬೋದು. ದೊಡ್ಡ ದೊಡ್ಡ ಪಾರ್ಟಿಗೆ ಹೋದಾಗ ಅಲ್ಲಿ ಕುರುಡು ಕಾಂಚನ, ಬೇಂದ್ರೆಯವರ ಸಾಹಿತ್ಯದ ಹಾಡುಗಳನ್ನ ನಾವು ಕೇಳ್ಬೋದು. ಸೊ ಇದು ಒಂದು ರೀತಿಯಾದಂಥ ಜಾಗತೀಕರಣದ ಪ್ರಭಾವ. ಎರಡನೇ ಲಕ್ಷಣ ಮಾರುಕಟ್ಟೆ. ಒಂದನೇ ಲಕ್ಷಣ. ಎರಡನೇ ಲಕ್ಷಣ, ಜಾಗತೀಕರಣಕ್ಕೆ ಯಾವುದೇ ಆದ ಮಾಂತ್ರಿಕ ಶಕ್ತಿ ಇರೋದಿಲ್ಲ. ಸೊ ತನ್ನದೇ ಆದಂಥ ಒಂದು ರೂಪ ಇರೋದಿಲ್ಲ, ಅದಕ್ಕೆ ನಾವೇ ರೂಪವನ್ನು ಕೊಡ್ತೇವೆ. ಉದಾಹರಣೆಗೆ, ಕನ್ನಡ ಸಾಹಿತ್ಯ ಸಮ್ಮೇಳನದ ಸಂದರ್ಭದಲ್ಲಿ ಕಳಪೆ ಆಗಿರೋದನ್ನು ಕೂಡ ಹೊಗಳುವಂಥ ಸ್ಥಿತಿ ಬಂದುಬಿಟ್ಟಿದೆ.
ಕನ್ನಡದಲ್ಲಿ ಏನನ್ನು ಬರೆದರೂ ಅದು ಅದ್ಭುತ ಎನ್ನುವ ವಿಮರ್ಶಕರು ಈಗ ಇದ್ದಾರೆ. ಜೈಪುರದ ಸಾಹಿತ್ಯ ಸಮ್ಮೇಳನದಲ್ಲಿ ಇವೆಂಟ್ ಮ್ಯಾನೇಜ್ಮೆಂಟ್ಗಳನ್ನ ನೋಡಬಹುದು. ಸೊ ಇವೆಂಟ್ ಮ್ಯಾನೇಜ್ಮೆಂಟ್ ಇದೆಲ್ಲ ಫಾರಿನದ್ದು. ನಮ್ಮ ಸಾಹಿತ್ಯ ಸಮ್ಮೇಳನದಲ್ಲಿ ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದೀವಿ. ಕನ್ನಡದಲ್ಲಿ ಏನು ಬರೆದ್ರೂ ಕೂಡ ಹೊಗಳುವಂಥ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ. ಕನ್ನಡ ಸಾಹಿತ್ಯ ಸಮ್ಮೇಳನ ಒಂದೊಂದು ಬಾರಿ ಸರಿಯಾಗಿ ನಡೀತಾ ಇರೋದಿಲ್ಲ, ಆದರೂ ಕೂಡ ಹೊಗಳುವಂಥ ಮನಸ್ಥಿತಿಗೆ ಬಂದ್ಬಿಟ್ಟಿದೆ. ಈ ರೀತಿಯಾದಂಥ ಎರಡನೇ ಲಕ್ಷಣ, ಅದಕ್ಕೆ ಮಾಂತ್ರಿಕ ಶಕ್ತಿ ಇರೋದಿಲ್ಲ. ಮೂರನೇದು ಕೊನೆಯ ಲಕ್ಷಣ, ಜಾಗತೀಕರಣಕ್ಕೆ ಇನ್ನೊಂದು ಲಕ್ಷಣ ಅಂದರೆ ವೈಭವೀಕರಣ, ಹೆಚ್ಚು ವೈಭವೀಕರಿಸೋದು. ಇದಕ್ಕೆ ಉದಾಹರಣೆ ಅಂದರೆ ಪ್ರಶಸ್ತಿ ಪುರಸ್ಕಾರಗಳು ಕೃತಿಗಳಿಗಿಂತ ಮುಖ್ಯವಾಗಿದೆ. ಕೃತಿಗಳು ಮುಖ್ಯ ಅಲ್ಲ. ಈಗ ಆ ವ್ಯಕ್ತಿಗೆ ಎಷ್ಟು ಕೃತಿ ಬರೆದಿದ್ದಾನೆ, ಏನು ಕೃತಿ ಬರೆದಿದ್ದಾನೆ, ಏನು ವಿಷಯ ಇದೆ ಅನ್ನೋದನ್ನು ನೋಡಲ್ಲ. ಆತನಿಗೆ ಏನೇನು ಪ್ರಶಸ್ತಿ ಸಿಕ್ಕಿವೆ ಅದರ ಮೇಲೆ ಅವನನ್ನು ಗುರುತಿಸ್ತೀವಿ. ಆಡಂಬರದ ಸಮ್ಮೇಳನಗಳು, ದೊಡ್ಡ ಪ್ರಮಾಣದಲ್ಲಿ ಹಣ ವೆಚ್ಚ ಮಾಡಿ ವೈಭೋಗದ ತಿಂಡಿ ತಿನಿಸುಗಳನ್ನಿಟ್ಟು ಆಡಂಬರವಾಗಿ ಸಮ್ಮೇಳನಗಳನ್ನ ನಡೆಸೋದು. ಗ್ರಂಥದ ಬಿಡುಗಡೆ ಸಮಯದಲ್ಲಿ ಅಂದರೆ ಕೃತಿಗಳನ್ನ ಬಿಡುಗಡೆ ಮಾಡುವಾಗ ಲೇಖಕರು ಅದನ್ನು ಇವೆಂಟ್ ಮ್ಯಾನೇಜ್ಮೆಂಟ್ ರೀತಿಯಾಗಿ ನೋಡ್ತಾ ಇದ್ದಾರೆ. ಇನ್ನು ಕನ್ಕ್ಲೂಷನ್ ಬರೆಯೋದಾದರೆ 3 ಲಕ್ಷಣಗಳಾಯಿತು, ಅದಕ್ಕೆ ಉದಾಹರಣೆಗಳಾಯಿತು. ಇನ್ನು ಅಂತಿಮವಾಗಿ ನೀವು ಎಂಡ್ ಮಾಡಬೇಕಂದ್ರೆ, ಅಂತಿಮವಾಗಿ ಹೇಳುವುದಾದರೆ ನವ್ಯ ಸಾಹಿತ್ಯ, ನವ್ಯ ಜಾಗತೀಕರಣ ಅಂದರೆ ಈಗಿರುವಂಥ ಜಾಗತೀಕರಣದಿಂದ ಬರೀ ನಷ್ಟವಷ್ಟೇ ಅಲ್ಲ, ಒಂದು ಲಾಭ ಆಗಿದೆ. ಅದೇನೆಂದರೆ ಸಾಹಿತ್ಯ ಕೃತಿಗಳನ್ನು, ಅದರ ಸತ್ವಗಳನ್ನು ನಿಷ್ಠೂರವಾಗಿ ಮಾತನಾಡುವ, ಬರೆಯುವ ಅವಕಾಶವನ್ನು ತಕ್ಕ ಮಟ್ಟಿಗೆ ಇದು ಕಲ್ಪಿಸಿಕೊಟ್ಟಿದೆ. ಸೊ ಈಗಿರುವಂತಹ ಸರಿಯಾಗಿಲ್ಲದನ್ನು ಸರಿಯಾಗಿಲ್ಲ ಅಂತ ಹೇಳುವಂಥ ಒಂದು ಸ್ವತಂತ್ರವನ್ನು ಈ ನವ್ಯ ಜಾಗತೀಕರಣ ಕೊಟ್ಟಿದೆ. ಸೊ ಈ ರೀತಿಯಾಗಿ ನೀವು ಇದಕ್ಕೆ ಉತ್ತರವನ್ನು ಬರೆದ್ರೆ ಪೂರ್ತಿ ಅಂಕಗಳನ್ನ ಪಡ್ಕೋಬಹುದು. ಸೊ ಡಿಸ್ಕ್ರಿಪ್ಷನಲ್ಲಿರುವಂಥ ವಾಟ್ಸಪ್ ಗ್ರೂಪ್ ಮತ್ತು ಯೂಟ್ಯೂಬ್ ಮೆಂಬರ್ಶಿಪ್ ಜಾಯ್ನಿಂಗ್ ಲಿಂಕ್ನ ಯೂಸ್ ಮಾಡಿಕೊಂಡು ಜಾಯ್ನ್ ಆಗಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ತರಗತಿಯೊಂದಿಗೆ ಸಿಗೋಣ. ಧನ್ಯವಾದಗಳು.